ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೀವು ಈಗಾಗಲೇ ಟೈಟಲ್ ನೋಡ್ತಾ ಇರಬಹುದು, ಅನ್ಕೋಬಹುದು ಇದು ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಫೋನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತೇಳಿ. ಹೌದು ಸ್ನೇಹಿತರೆ, ಪ್ರತಿ ತಿಂಗಳು ಪ್ರತಿ ವರ್ಷ ಈ ರಿಯಲ್ಮಿ ಕಂಪ್ನಿ ಏನು ಮಾಡ್ತಾ ಇದ್ದಾರೆ, ಸೊ ಯಾವುದೇ ರೀತಿಯ ಒಂದು ಫೋನ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ, ಹೊಸ ರೀತಿಯ ಒಂದು ಫೀಚರ್ಗಳನ್ನ ಅದ್ದೂರಿಯಾಗಿ ಇವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಇವಾಗ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರಿಯಲ್ಮಿ ಕಂಪ್ನಿಯವರು ಈಗಾಗಲೇ ಬಿಡುಗಡೆ ಮಾಡಿರುವಂಥ ಅಂತಂದರೆ ಕಳೆದ ಕೆಲವೇ ವಾರಗಳಿಂದ ಸ್ನೇಹಿತರೆ ಯುರೋಪಲ್ಲಿ ರಿಯಲ್ಮಿ ಕಂಪ್ನಿಯವರು ತಮ್ಮ ಹೊಸ ಸ್ಮಾರ್ಟ್ಫೋನ್ನ ಬಿಡುಗಡೆಗೊಳಿಸಿದ್ದಾರೆ. ಸೊ ರಿಯಲ್ಮಿ X2 Pro ಅನ್ನುವಂಥ ಒಂದು ಸ್ಮಾರ್ಟ್ಫೋನ್ನ. ಸೊ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ Qualcomm Snapdragon 855+ ಜೊತೆಗೆ ಬರುತ್ತೆ. ಜೊತೆಗೆ ಮೊಟ್ಟ ಮೊದಲ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ ಸ್ನೇಹಿತರೆ 50 ವ್ಯಾಟ್ ಫಾಸ್ಟ್ ವೋಕ್ ಚಾರ್ಜರ್ನ ಹೊಂದ್ಕೊಂಡಿರುವ ಒಂದು ಸ್ಮಾರ್ಟ್ಫೋನ್. ಸೊ ಈ ಒಂದು ಫೀಚರ್ಗಳೊಂದಿಗೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಈಗಾಗಲೇ ಯುರೋಪಲ್ಲಿ ಬಿಡುಗಡೆ ಆಗಿದೆ. ಸೊ ಅಲ್ಲಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಅಂತಂದರೆ ರಿಯಲ್ಮಿ X2 Pro ಸ್ಮಾರ್ಟ್ಫೋನಿನ ಒಂದು ಬೆಲೆ ಏನಿದೆ, ಸೊ ಇದು €399 ಅಂತಂದರೆ ಭಾರತಕ್ಕೆ ನಾವು ಹೋಲಿಸ್ಕೊಂಡ್ರೆ ಸ್ನೇಹಿತರೆ ಸುಮಾರು ₹31,600 ಆಯ್ತಾ ಇದೆ. ಸೊ ಇದೇ ಒಂದು ಸ್ಮಾರ್ಟ್ಫೋನ್ನ ಸ್ನೇಹಿತರೆ ಕಂಪನಿ ಭಾರತದಲ್ಲೂ ಸಹ ಬಿಡುಗಡೆಗೊಳಿಸ್ತಾ ಇದೆ ಅಂತೆ. ಸೊ ಇದರ ಡೇಟ್ ಸಹ ಈಗಾಗಲೇ ಅವರು ಅಧಿಕೃತವಾಗಿ ಅವರ ವೆಬ್ಸೈಟ್ ಅಥವಾ ಟ್ವಿಟರ್ಗಳಲ್ಲಿ ಈಗಾಗಲೇ ಅವ್ರು ಹಾಕ್ಕೊಂಡಿದ್ದಾರೆ. ಅಂತಂದರೆ ಇದು 20 ನವೆಂಬರ್ 2019ಕ್ಕೆ ಭಾರತದಲ್ಲಿ ಇದೇ ಸ್ಮಾರ್ಟ್ಫೋನ್ ಅಂತಂದರೆ ರಿಯಲ್ಮಿ X2 Pro ಸ್ಮಾರ್ಟ್ಫೋನ್ ಬಿಡುಗಡೆ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಅಂತಂದರೆ ಈಗಾಗಲೇ ಯುರೋಪಲ್ಲಿ ಬಿಡುಗಡೆ ಆಗಿರುವಂಥ ಒಂದು ಸ್ಮಾರ್ಟ್ಫೋನಿನ ಕೆಲವು ಸ್ಪೆಸಿಫಿಕೇಷನ್ ಮತ್ತು ಅದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು ಯುರೋಪಲ್ಲಿ ಬಿಡುಗಡೆ ಆಗಿರುವ ಒಂದು ಕಾರಣದಿಂದಾಗಿ ಇದು ಭಾರತದಲ್ಲಿ ಬಿಡುಗಡೆ ಆದಮೇಲೂ ಸಹ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಇದರ ಒಂದು ಸ್ಪೆಸಿಫಿಕೇಷನ್ಗಳು ಏನಿದೆ, ಸೊ ಇದರಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು ಅಥವಾ ಬದಲಾಗ್ಬೋದು ಅನ್ನುವ ನನ್ನ ಒಂದು ಅನಿಸಿಕೆ ಆಗಿರುತ್ತೆ. ಸೊ ನಿಮ್ಮ ಅನಿಸಿಕೆ ಏನಿದೆ ನೀವು ನಾನು ಕಮೆಂಟ್ ಮಾಡಿ ತಿಳಿಸ್ಬೋದು. ಜೊತೆಗೆ ನೀವು ಇನ್ನೂ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮೊದಲಿಗೆ ಇದರ ಡಿಸ್ಪ್ಲೇ ನೋಡುವುದಾದರೆ 6.5 ಇಂಚಿನ ಡ್ಯೂ ಡ್ರಾಪ್ ಫುಲ್ ಸ್ಕ್ರೀನ್ ಸೂಪರ್ ಅಮೊಲೈಡ್ ನಿಮಗೆ ಸ್ಕ್ರೀನ್ ಟೆಕ್ಸ್ಚರ್ ಜೊತೆಗೆ 241080p ಪಿಕ್ಸೆಲ್ ರೆಸಲ್ಯೂಷನ್ ಜೊತೆಗೆ 402 ppi ಡೆನ್ಸಿಟಿ ಜೊತೆಗೆ ಬರುತ್ತೆ. ಅಲ್ಲದೆ ಈ ಒಂದು ಫೋನಲ್ಲಿ ಪ್ರೊಟೆಕ್ಷನ್ಗೋಸ್ಕರ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವರ್ಷನ್ 5 ನೀಡಿದ್ದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಹ ನೀಡಲಾಗಿದೆ. ಈ ಫೋನಲ್ಲಿ ನೀವು ಗಮನಿಸಬೇಕಾದ ಮುಖ್ಯವಾದಂತಹ ಒಂದು ಅಂಶ ಏನಪ್ಪ ಅಂತಂದರೆ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ 90 ಹರ್ಟ್ಸ್ ಸ್ಕ್ರೀನ್ ರಿಫ್ರೆಶ್ ರೇಟ್ ನೀಡುತ್ತೆ. ಈ ಮೂಲಕ ನೀವು OnePlus 7 Pro ಫೋನಿನ ಎಕ್ಸ್ಪೀರಿಯನ್ಸ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿರೀಕ್ಷೆ ಇಟ್ಕೋಬಹುದು. ಇದರ ಕ್ಯಾಮ್ರಾ ನೋಡುವುದಾದರೆ ಕ್ವಾಡ್ ಅಂತಂದರೆ 4 ಕ್ಯಾಮ್ರಾ ಸೆಟಪ್, 64 ಮೆಗಾ ಪಿಕ್ಸೆಲ್ ವೈಡ್ ಆ್ಯಂಗಲ್, 13 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಲೆನ್ಸ್, 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್, 2 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಜೊತೆಗೆ ಡ್ವೆಲ್ LED ಫ್ಲಾಶ್ ಲೈಟ್ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ಬರುತ್ತೆ. ಇದರ ಫ್ರಂಟಲ್ಲಿ ಸೆಲ್ಫಿಗೋಸ್ಕರ 16 ಮೆಗಾ ಪಿಕ್ಸೆಲ್ ನೀಡಲಾಗಿದ್ದು ಫ್ರಂಟ್ ಕ್ಯಾಮ್ರಾದ ವಿಡಿಯೋ ಮೂಡಲ್ಲಿ ನೀವು 1080p ನಿಮಗೆ 30 FPS EIS ಅಂತಂದರೆ ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್ ಸಹ ಸಪೋರ್ಟ್ ಮಾಡುತ್ತೆ. ಇದರ ಪರ್ಫಾರ್ಮೆನ್ಸ್ ಈಗಾಗಲೇ ಹೇಳಿರುವಂತೆ ಸ್ನೇಹಿತರೆ Qualcomm Snapdragon 855+ ಪ್ರೊಸೆಸರ್ ಜೊತೆಗೆ ನಿಮಗೆ ಆಕ್ಟೋ ಕೋರ್ ಅಪ್ ಟು 2.96 GHz ಕ್ಲಾಕ್ ಸ್ಪೀಡ್ ಜೊತೆಗೆ 7 ನ್ಯಾನೋಮೀಟರ್ ಟೆಕ್ನಾಲಜಿಯನ್ನು ರನ್ ಮಾಡುತ್ತೆ. ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್ 9.0 ಕಲರ್ OS 6.1 ಜೊತೆಗೆ ಬರುತ್ತೆ. ಅಲ್ಲದೆ ಇದರ ಒಂದು OS ಏನಿದೆ ಇದರ ಒಂದು ಆಪರೇಟಿಂಗ್ ಸಿಸ್ಟಮ್, ಸೊ ಇದು ಆಂಡ್ರಾಯ್ಡ್ 10.0ಗೆ ಸಹ ಅಪ್ಗ್ರೇಡ್ ಕೂಡ ಮಾಡ್ಕೊಬೋದು ಅಂತ ಕಂಪ್ನಿ ಭರವಸೆ ನೀಡಿದೆ. ರಿಯಲ್ಮಿ X2 Pro ಒಟ್ಟು 6GB 8GB ಮತ್ತು 12GBಯ ಒಂದು LPDDR4X ರ್ಯಾಮ್ ಜೊತೆಗೆ ಬಂದರೆ ಇದರ ಒಂದು UFS 2.1 ರೋಮ್ 64 ಒಂದು ಸ್ಟೋರೇಜ್ ಏನಿದೆ GBಯ ಸ್ಟೋರೇಜ್ ಅದು ಬರುತ್ತೆ. ಅದು ಬಿಟ್ಟು ಇದರ ಮತ್ತೆರಡು ವೇರಿಯಂಟ್ನ ಒಂದು ಸ್ಟೋರೇಜ್ ಏನಿದೆ ಅದು ನಿಮಗೆ UFS 3.0 ರೋಮ್ ನಿಮಗೆ 128GB ಮತ್ತು 256GB ಒಂದು ಸ್ಟೋರೇಜ್ ಲಭ್ಯವಿದೆ. ಈ ಫೋನ್ ನಿಮಗೆ ಲೂನರ್ ವೈಟ್, ನೆಪ್ಚೂನ್ ಬ್ಲೂ, ರೆಡ್ ಮಾಸ್ಟರ್ ಎಡಿಷನ್, ಗ್ರೇ ಮಾಸ್ಟರ್ ಎಡಿಷನ್ ಬಣ್ಣಗಳಲ್ಲಿ ಲಭ್ಯವಿದೆ. ಇದರ ಬ್ಯಾಟ್ರಿ ಹೈ ಕೆಪಾಸಿಟಿ 4000 mAh ಬ್ಯಾಟ್ರಿ, 50 ವ್ಯಾಟ್ ಸೂಪರ್ ವೋಕ್ ಫ್ಲಾಶ್ ಚಾರ್ಜ್ ಸಪೋರ್ಟ್ ಮಾಡುತ್ತೆ. ಅಂತಂದರೆ ಈ ಬಾಕ್ಸ್ ಒಳಗಡೆ ಸ್ನೇಹಿತರೆ ಕಂಪ್ನಿ ನಿಮಗೆ 10 ವ್ಯಾಟ್ 5A ಅಡಾಪ್ಟರ್ ಸಹ ನೀಡಿದೆ. ಇದರಲ್ಲಿ ನಿಮಗೆ 3.5mm ಆಡಿಯೋ ಹೆಡ್ಸೆಟ್ ಜಾಕ್ ಸಹ ನೀಡಲಾಗಿದ್ದು ಟೈಪ್ ಸಿ ಪೋರ್ಟ್ ಮತ್ತು ಡ್ವೆಲ್ ನ್ಯಾನೋ ಸಪೋರ್ಟ್ ಸಹ ಮಾಡುತ್ತೆ. ಬೆಲೆ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಈಗಾಗಲೇ ಹೇಳಿರುವಂತೆ ಇದು ಯುರೋಪಲ್ಲಿ €399 ಅಂತಂದರೆ ಭಾರತದಲ್ಲಿ ಸುಮಾರು ₹31,600 ಲಭ್ಯವಿದೆ. ಆದರೆ ಭಾರತದಲ್ಲಿ ಇದರ ಬೆಲೆ ಇನ್ನೂ ಸಹ ಕಡಿಮೆಯಾಗುವ ಒಂದು ನಿರೀಕ್ಷೆಯನ್ನು ನಾವೆಲ್ಲ ಇಟ್ಕೊಬಹುದು. ಸೊ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಸ್ಮಾರ್ಟ್ಫೋನಿನ ಅದ್ದೂರಿಯ ಒಂದು ಸ್ಪೆಸಿಫಿಕೇಷನ್ಗಳನ್ನ. ಸೊ ನೀವು ಈ ಒಂದು ಸ್ಮಾರ್ಟ್ಫೋನ್ನ ಖರೀದಿಸಬೇಕು ಅಂತ ಇಷ್ಟಪಡ್ತೀರಾ ಅಥವಾ ನೀವು ಈ ಒಂದು ಸ್ಮಾರ್ಟ್ಫೋನ್ನ ಬೇರೆ ಯಾರಿಗಾದ್ರೂ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಥವಾ ಈ ಒಂದು ಸ್ಮಾರ್ಟ್ಫೋನ್ ಬರುವಂತಹ ಫೀಚರ್ಗಳನ್ನ ಬೇರೆ ಯಾವ ಒಂದು ಫೋನ್ ಜೊತೆಗೆ ನೀವು ಕಂಪೇರ್ ಮಾಡ್ತೀರಾ ಅಥವಾ ಈ ಒಂದು ಬೆಲೆಯ ಒಂದು ಬ್ರಾಕೆಟಲ್ಲಿ ಬರ್ಬೇಕಂತಂದರೆ ಈಗಾಗಲೇ ಯುರೋಪಲ್ಲಿ ಇದು ಸುಮಾರು ₹31,000 ಆಯ್ತಾ ಇದೆ, ₹31,500. ಸೊ ಭಾರತದಲ್ಲಿ ಇದು ಬಂದ ಮೇಲೆ ಸ್ನೇಹಿತರೆ ನನ್ನ ಪ್ರಕಾರ ಸ್ವಲ್ಪ ಇದರ ಬೆಲೆ ಸಹ ಕಡಿಮೆ ಆಗ್ಬೋದು ಅನ್ನುವ ನನ್ನ ಅನಿಸಿಕೆ ಇದೆ. ಸೊ ನೀವು ನೋಡ್ಬೋದು ಇದನ್ನು ಯಾವ ರೀತಿಯ ಒಂದು ಬೆಲೆ ಬ್ರಾಕೆಟಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಭಾರತದಲ್ಲಿ ಬಿಡುಗಡೆ ಆಗುತ್ತೆ ಅಂತೇಳಿ. ಮತ್ತು ನಿಮಗೆ ಸ್ನೇಹಿತರೆ ಈ ಎರಡು ವೈಟ್ ಇದರ ಬಣ್ಣಗಳೇನಿದೆ, ಸೊ ಇದರಲ್ಲಿ ನಿಮಗೆ 2 ರೀತಿಯ ಒಂದು ಬಣ್ಣಗಳಿದೆ. ಸೊ ಇದರಲ್ಲಿ ನಿಮಗೆ ಯಾವ ಒಂದು ಕಲರ್ ನಿಮ್ಗೆ ಇಷ್ಟ ಆಗಿದೆ ಸೊ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತು ಇದೇ ರೀತಿಯ ಒಂದು ಹೊಸ ಒಂದು ಗ್ಯಾಜೆಟ್ಗಳ ಅಥವಾ ಹೊಸ ಟೆಕ್ನಾಲಜಿಯ ಒಂದು ಮಾಹಿತಿಯನ್ನು ನಾನು
ನಾನು ಆದಷ್ಟು ಬೇಗ ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.